ಆತ್ಮರು ಹೇಳ್ತಾರ. ಹೌದು, ಇದೇ ಮಾತು ಯಾಕೆ ಹೇಳ್ತಾರಿ ಸರ? ನೋಡ್ರಿ, ಎಳ್ಳಿರ್ಲಾರ ಗಾಣಿನೊಳಗ ಎಟ್ಟ ಗಾಣ ಹೊಡೆದ್ರೆ ನೀ ಎಣ್ಣೆ ಬಿದ್ದಿತ್ತೇನು? ಅಲ್ಲೆಲ್ಲ ಬೀಳ್ತದ್ರಿ, ಏನೇ ಬೀಳ್ತದ, ಎಣ್ಣೆ ಅಂಶ ಇರಲ್ಲ. ಮತ್ತ ಒಂದು ರಸ್ತೆ ಒಳಗ 108 ತುಡುಗರಾರತ್ತೇಳಿ ಗೊತ್ತಿದ್ರು ಆ ಹಾದಿ ಒಳಗ ನಾವು ಗಳಿಕೆ ಮಾಡ್ದೇವಂದ್ರ ನಮ್ಮ ಗಳಿಕೆ ತಾಳಿತ್ತೇನು? ಹಾ ಹಂಗ ತಾಳ್ತದ್ರಿಪ್ಪ ಅದು. ಅದರಂತೆ ಇವತ್ತು ನಾವು ಹೇಳುವುದೆಲ್ಲ ನಮ್ಮ ಸರಜೋಡಿಯಾಗಿ ಮಾತಾಡ್ತಿರ್ತಕ್ಕಂಥವ್ರು ಸುಳ್ಳು ಮಾಡ್ಲಾಕೆ ನಿಂತಿರಂದ್ರ ನಮ್ಮ ಕರೆ ಅವ್ರ ಮುಂದೆ ಸತ್ಯ ಆಗಿತ್ತೇನು? ಹಂಗಂದ್ರೆ ಅವ್ರು ಸುಳ್ಳು ಮಾಡ್ಯಾರ, ನಾವು ಸತ್ಯ ಹೇಳವ್ರಿ. ಗೊಳ್ಳು ತೂರಿ ಕೈ ಹೊಟ್ಟಾವಂತೆ ಅಂತ ಹೇಳಿ ಮಹಾತ್ಮರು ಹೇಳ್ತಾರ. ಹೌದಪ್ಪ, ಹೌದು ಹೇಳೋರು. ಏನ್ ಹೇಳ್ರಿಪ್ಪ ಸರ್? ಮಟ್ಟಿ ಕಾಶಿಬಾಯಿ ಕತಿ ಹೇಳೋರು ಸರ್ ಹೇಳ್ಯಾರಿ. ಏನು ಕೆಟ್ಟದಾಗ್ತದ ಅದು ಕರ್ಮ, ಏನು ಒಳ್ಳೇದಾಗ್ತದ ಅದು ಧರ್ಮ. ಹೌದು, ಧರ್ಮ ಅಂದ್ರೆ ಕರ್ಮದೊಳಗ ಒಳ್ಳೇದೇ ಇಲ್ಲತ್ತ ಏನು ನಿಮ್ ವಿಚಾರ ಅದು? ಹಂಗಿಲ್ಲ. ಎಲ್ಲ ಧರ್ಮ ಹೆಚ್ಚು ಮಾಡ್ಲಿಕ್ ಹೋಗಿ ಏನಾರಿ ಹೇಳಕ್ಕ ಮತ್ತ ನನಗ್ ಹೇಳ್ರಿ, ರೈಲ್ವೆ ಸ್ಟೇಷನ್ ಮಾಡ್ತಾರ ಆ ಹೆಣ್ಣು ಮಗಳ ಮ್ಯಾಗ ಮನಸ್ಸು ಮಾಡ್ದ ಇದು ಪಾಪ ಕರ್ಮ ಅಂದ್ರ ಕಡ್ಲಿ ಬಟ್ಟಿ ಕಾಸಿಬಾಯಿ ಮಗ ತೀರಿ ಹೋದರು ತನ್ನ ಗಂಡಗ ಈ ಶರೀರ ಮೀಸಲತ್ ಹೇಳಿ ಕಾಯಕ ಮಾಡ್ಯಾಳ, ಇದು ಏನು ಕರ್ಮ ಏನು ಧರ್ಮ? ಇಲ್ಲೇ ಕೇಳಿದ್ರೆ ಹಾಳಿ ಸರಿಗೆ ಮಜ್ಜಿಗೆಗೆ ಹೊಡಿದ ಮಾತು ಹಾಳಿ. ಕೆಸರಾಗ ಕಲ್ಲು ಹೋಗದ ದಾಟುದಾಗದ ಬೇಡ, ಬ್ಯಾಡ್ರಿ ಸರ. ನಮ್ಮ ಕಣ್ಣಲ್ಲಿ ಬಟ್ಟು ನಮ್ಮ ಕಣ್ಣಿಗೆ ಚುಚ್ಚಬೇಡ್ರಿ. ಹೌದಾ? ಯಾಕಂದ್ರ ಒಂದು ಮಾತು ಹೇಳಿದ್ರಿ ನೀವು. ಏನ್ ಹೇಳಿರಿಪ್ಪ? ಏನ್ ಹೇಳಿದ? ವಿಷಯದ ಪಾಯ ಮಜಬೂತ್ ಹಚ್ಚ್ರಿ. ಯಾಕಂದ್ರೆ ಎಲ್ಲೇರಿ ಯಾರ ಇದ್ರಿ ಬೇರೆ ಹೇಳಿ ಕೇಳಿ ಫೌಂಡೇಶನ್ದಾಗ ನಾವೊಬ್ಬ ಸಿವಿಲ್ ಇಂಜಿನಿಯರ್ ಅದ ಸ್ವಲ್ಪ ಹೆಚ್ಚಿಗೆ ಮಾಹಿತಿ ಇರ್ತದ ಅಂತ ಹೇಳಿದ್. ನಾನು ಬಹಳ ಶಾಣೆ ಇಲ್ಲ, ಒಂದ್ ಕೆಬ್ಬಣ ಚುಲ್ಲದ್ ಹಾಕಬೇಕು, ಸುಮಾರು ಹಾಕಬೇಕು, ಇಟ್ಟು ಮಾಹಿತಿ ಇರ್ತದ. ಮತ್ತ ಫೌಂಡೇಶನ್ ಫೇಲ್ ಇತ್ತ ಒಡದ್ ತೆಗಿತೀನಿ ಅಂತ ಹೇಳಿದ. ಹೌದಲ್ಲ? ಅವ್ರ ಅರ್ಥಕ್ಕೆ ಅನರ್ಥ ತಿಳ್ಕೊಂಡ. ಹೌದು, ತಪ್ಪು ತಿಳ್ಕೊಂಡಾರಿ ಸರ್. ನೀ ಬಹಳ ಗಳಿಸಿದೆ, ನೀ ಬಹಳ ಶಾಣೆ ಅದಿ, ನೀ ಬಹಳ ಕಲ್ತಿದೆ ಅಂದ್ರ ಈ ರೈತ ದೇಶದ ಬೆನ್ನೆಲುಬ ರೈತ ನಾದಿನ ಅಂತ ಹೇಳಿ ಅವ್ರು ಹೇಳ್ತಾರೆ. ಹೌದು ಹೇಳ್ಯಾರಿ. ನೋಡ್ರಿ, ನಾ ರೈತಗ ಅಲ್ಲುಗಳು ಮಾತಾಡಿ ಇಂಜಿನಿಯರಿಂಗ್ ಹೆಚ್ಚು ಮಾಡಿದಂದ್ರ ಇದು ನೀವು ಮಾತಾಡೋದು ಕರೆಕ್ಟ್ ಆಗ್ತದ. ಹೌದಪ್ಪ, ಹೌದು. ಇದೇನ್ ಮಾತಾಡ್ತಿರಲ್ಲ ಮತ್ ನೀವ್ ಹೇಳಿದ್ರಿ ನಾವು ಬಹಳ ಕಲ್ತವ್ರ ಬಲ್ಲಿ ಹುಚ್ಚುತನ ಇರ್ತಾವ, ಇವ್ ಬರೇ ಕಲ್ತಿರ್ತಾವ. ಹೌದು, ಅವ ಅಪ್ಪ ಹೋಯ್ದ ಆಶ್ರಮದಾಗ ಬಿಡ್ತಾವ. ಹೌದು, ಆಶ್ರಮದಾಗ ಬಿಡ್ತಾರಂತ ಹೇಳ್ಯಾರಿ ಸರ್. ಅದು ಮತ್ರಿ ಸರ, ನಾವೆಲ್ಲ ಇಂಜಿನಿಯರ್ ಕಲ್ತಿದ್ದೇವು. ನಮ್ಮ ಮುತ್ತೂರ್ ಅಕ್ಷತಕ್ಕ ಒಬ್ಬ ಶಿಕ್ಷಕಿ ಅದಾಳ, ಅನಾಥಾಶ್ರಮದೊಳಗ ಎಷ್ಟೋ ಮಂದಿಗೆ ಆಲನ ಪಾಲನ ಮಾಡ್ತಾಳ. ಈಗ ಸದ್ಯ ಸತ್ಯ ಸಂಘ ಹಾಡ್ತಾಳ ನಮ್ಮ ಅಕ್ಕ. ಇಲ್ಲೇ ಮಗಲಾಗಿದಾರ ನಮ್ಮ ಅಕ್ಕರು. ಮತ್ತ ನಾವಿಬ್ರು ಅಕ್ಕ ತಮ್ಮ ನಾವು ಪಾಪಾತ್ ಮರಿ ಅಲ್ಲ, ಪಾಪ ಕರ್ಮಿಗಳು. ಹ್ಯಾಂಗ್ರಿ ಸರ್? ಇದು ಏನು ತಿಳಿದು ಮಾತಾಡ್ದ ಹ್ಯಾಂಗ್ರಿ ಇದು? ಅದೇನೋ ಅತ್ತಾರಲ್ಲ, ಮಗಲ ಕೂಸಿಟ್ಕೊಂಡು ಊರೆಲ್ಲ ಹುಡುಕ್ಯಾಡದತ್ತ. ಎಲ್ಲ ಮಗ ಹುಡ್ದಾಗ್ರಿ ಮ್ಯಾಲೆ ಕೂತಿತ್ತ ಕೂಸ. ಹಂಗಾಗಬಾರದ್ರಿ ಸರ. ಹೌದ್ರಿಪ್ಪ. ಯಾಕಂದ್ರ ಕಡ್ಲಿ ಮಟ್ಟಿ ಕಾಶಿಬಾಯಿ ಕತಿ ಹೇಳೋ ಮುಂದ ನೀವೇನಂದ್ರಿ, ಪಾಪ ಕರ್ಮ ಮಾಡ್ದ ರೈಲ್ವೆ ಸ್ಟೇಷನ್ ಮಾತ್ರ ಗಲ್ಲಿಗೆ ಏರಿಸಿದ್ರು. ಹೌದು, ಮುಂದ ಪುಣ್ಯ ಎಲ್ಲಿ ಹಿಂಗ ಯಾರು ತೊಳ್ಕೊಂಡಾರ ಪಾಪ ಮಾಡ್ದವ್ರದ್ದು ಹೇಳಿದ್ರಿ ನೀವು. ನಿಮ್ಗೊಂದು ಮಾತು ಹೇಳ್ತಾ ಹೇಳ್ರಿಪ್ಪ. ರಾವಣನ ಹಳೆಗಳು ಯಾರು? ಐರಾವಣ ಮೈರಾವಣ. ಹೌದು. ರಾವಣನ ಮಗಳು ಯಾರು? ಚಂದ್ರಸೇನ. ಹೌದ್. ರಾವಣನ ಹಳೆಗಳ ಬಳಿ ದೊಡ್ಡ ಭಾನುಮತಿ ಸಾಧನ ಇತ್ತು. ಹೌದು. ಹಳೆಗಳಿಗೆ ಏನ್ ಅನ್ನಿಸ್ತಿತ್ತು? ಏನತ್ತಪ್ಪ? ಕತಿ ಬಹಳ ಧಾಡದ, ನಾ ಧಮ್ ಧಮ್ ಹೇಳಿ ಮುಗಿಸ್ತೀನಿ ನಿಮ್ಗೆ. ಸೋಮ ತುಸು ತುಸುಕ್ಕೆ ಗೌಡ್ರ ನೀವು ನಡಬರಕ ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರ ಯಾಕ್ರಿಪ್ಪ? ಈ ರಾಮ ಲಕ್ಷ್ಮಣ ನಮ್ಮ ಮಾವಾದಂತ ರಾವಣಗ ಬಹಳ ಕಾಡ್ತಾರ. ಹೌದಪ್ಪ. ನಮ್ಮ ಬಳಿ ಭಾನುಮತಿ ಸಾಧನದ ನಾವೇ ನೀವು ಮುಗಿಸ್ಬೇಕಂತೇಳಿ ವಿಚಾರ ಮಾಡಿದ್ವಿ. ಹೌದು, ಬತ್ತವ್ರ ಬಲ್ಲಿ ಗುಣ. ಇದು ಯಾರಿಗೆ ಗೊತ್ತಾಯ್ತು? ಯಾರಿಗ್ರಿಪ್ಪ? ಭಕ್ತಿ ಎಂಬ ಕಾಯಕ ಮಾಡ್ತಿದ್ದ ಯಾರು? ಯಾರಿಪ್ಪ? ಹನುಮಂತ. ಹೌದು, ಹನುಮಂತ ಗೊತ್ತಾಯ್ತು. ಹನುಮಂತಗೆ ಗೊತ್ತಾಯ್ತು ಇವರಿಬ್ಬರು ರಕ್ಷಣೆ ಮಾಡ್ಬೇಕಂತೇಳಿ ಸುತ್ತೆಲ್ಲ ಬಾಲಿನ ಆವರಣ ಏರಿ ನ್ಯಾಗೇರಿ ಕುತ್ತ ನೆಲಬುಯ್ಯಾರ ಹೊಡೆದ ಬಂದ್ರಿ. ಯಾರು? ಯಾರಿಪ್ಪ? ಐರಾವಣ ಮೈರಾವಣ. ಹೌದು. ಇವ್ರನ್ನ ಒಯ್ದು ಕಾಳಿಕಾದೇವಿ ಗುಡಿ ಒಳಗಿಟ್ಟ. ಐರಾವಣ ಮೈರಾವಣ
ಹೌದು ನೆಲ ಭುಯ್ಯಾರ್ದ ಅಂದ ರಾಮ ಲಕ್ಷ್ಮಣಗೋಯ್ತು. ಹೌದಿಪ್ಪ. ಹನುಮಂತ ಅವ್ರು ಏನು ಬರಲ್ಲ ಅಂತೇಳಿ ಬಾಲ್ ತೆಗೆದು ನೋಡ್ತಾನ, ಒಳಗ ರಾಮ ಲಕ್ಷ್ಮಣ ಇಲ್ಲ. ಇಲ್ಲ ಇಲ್ಲ. ಇನ್ನು ಹೆಂಗ್ ಮಾಡುದಂತೇಳಿ ಅದೇ ನೆಲ ಭುಯ್ಯಾರದೊಳಗಿಂದ ಒಂದು ಸಣ್ಣ ರೂಪ ತಾಳಿ ಹೋಗಿ ನೋಡ್ತಾನ, ಕಾಳಿಕಾದೇವಿ ಗುಡಿ ಒಳಗಿಟ್ಟಿರ್ತಾರ. ಹೌದು, ಕಾಳಿಕಾದೇವಿ ಗುಡಿ ಒಳಗಿಟ್ಟಿದ್ರ. ಹೌದು. ದೇವಸ್ಥಾನ ಹೋಗಿ ಹೇಳ್ರಿ, ಜಗತ್ತದ ಒಡೆಯ ಶ್ರೀರಾಮಚಂದ್ರ ನೀವಿರ್ಲಕ್ಕಾಗಿ ಇಲ್ಯಾಕ ಬಂದಿರಂದ, ಏನಾಗ್ಯದ ಐರಾವಣ ಮೈರಾವಣ ನಿಮಗ ನಾಶ ಮಾಡ್ಲಕ್ಕ ಈ ಗುಡಿ ಒಳಗೆ ತಂದು. ಹೌದಿಪ್ಪ. ಆಲ್ದ್ರವ್ರು ನಮ್ಮ ಬಾಳೆ ಬತ್ತಳಿಗೆ ಅಲ್ಲೇ ಉಳಿದು ಒಂದೇ ಸಮಯದೊಳಗೆ ತಂದಿದ್ರೆ ಇವನು ಸಂಹಾರ ಮಾಡ್ತಿದಂದ. ಮಾಡ್ತೀರಿ ಆನಂದವರ, ನಾನು ಹಿಡ್ತೀರ ನೀವು? ಎಟ್ಟು ನೆಲ ಭುಯ್ಯಾರಿ ತಟ್ಟು ಕೈ ಉದ್ದ ಮಾಡಿ ಬತ್ತಳಿಕೆ ತೆಗೆದು ಕೊಟ್ಟ. ಬಾಗಿಲು ಮುರಿದು ಯುದ್ಧ ಚಾಲು ಆಯ್ತು. ಹೌದು. ಬಾಳ ಹೊಡಿತಿರು ಒಂದು ಚೆಂಡು ಹೋತಿತ್ತು, ಮತ್ತೊಂದು ಚೆಂಡು ಬಂದು ಕುಂಡಿರ್ತಿತ್ತು. ಹೌದು, ಮತ್ತೊಂದು ಬಂದು ಕುಂದಿರ್ತಿತ್ತು. ಒಂದು ಚೆಂಡು ಹೋತಿತ್ತು, ಮತ್ತೊಂದು ಚೆಂಡು ಬಂದು ಕುಂಡಿರ್ತಿತ್ತು. ಹೌದಾ? ರಾಮ ಲಕ್ಷ್ಮಣ ಬಾಳಕ್ಕೂ ಹೊಡೆದು ಬೇಸತ್ರು. ಇನ್ನು ಹ್ಯಾಂಗ ಮಾಡ್ಬೇಕಂತೇಳಿ ವಿಚಾರ ಬತ್ತು. ಅವಾಗ ಏನ್ ಮಾಡಿದ್ರು, ಹನುಮಂತ ಚಂದ್ರಸೇನ ಮನಿಗೆ ಹೋದ. ಹೌದು. ಯವಾ ಏನು ನಿನ್ನ ಗಂಡರಾರ್ಯವಾ, ಎಂತ ಶಕ್ತಿಶಾಲಿಯಾರ. ಹೌದಾ? ರಾಮ ಲಕ್ಷ್ಮಣ ಜಗತ್ತದ ಒಡೆಯ ಇದ್ದಂತವ್ರೆ ಬಾಣ ಬಿಟ್ರ ಚೆಂಡಿನ ಮ್ಯಾಗ ಬಂದು ಚೆಂಡ ಕುಂಡ್ರಲತ್ತಾವು. ನಿನ್ನ ಗಂಡ ಸಾಯ್ಬೇಕಾದ್ರೆ ಏನು ಉಪಾಯ ಅಂತ ಕೇಳಿ. ಹೌದು, ಏನ್ ಹೇಳಿದ್ರಿಪ್ಪ? ಅವಾಗ ಇವ್ರಿಬ್ರು ಏನ್ ಹೇಳ್ತಾರ ಗೊತ್ತದೇನು? ನಮ್ಮ ಮನೆ ಹಿತ್ತಲದ ಅಡ್ಡಿ ಒಳಗೊಂದು ಅಮೃತ ಕುಂಡದ. ಹೌದು, ಅಮೃತ ಕುಂಡದ. ಆ ಅಮೃತ ಕುಂಡದೊಳಗಿಂದು ಅಮೃತ ಒಯ್ದು ಗೊಂಗಿ ಹುಳುಗೋಡು ಚೆಂಡಿಗೆ ಬಿಡ್ತಾವು. ಒಂದು ಚೆಂಡಾಗನ ಒಂದು ಚೆಂದ ಬಂದು ಕುಂಡ್ರಲತ್ತ. ಹೌದು, ಮತ್ತೊಂದ ಬರ್ತದ. ಯಾವಾಗ ಏನೇ ಗುಂಗಿ ಹುಳುಗಳು ನಾಶ ಮಾಡ್ತಿ ಅವಾಗ ನನ್ನ ಗಂಡರ ಪ್ರಾಣ ಹೋಗ್ತದಂದ ಕಾಲಕ್ಕ. ಹೌದಪ್ಪ. ಹನುಮಂತ ಗುಂಗಿ ಹುಳ ಹೊಡ್ಲಿಕ್ಕೆ ಕೂತಿತ್ತದ. ಹನುಮಂತ ಹೊಡ್ಲಿಕ್ಕೆ ಕೂತ. ಇಲ್ಲೇನು ಅಮೃತ ತೋತದತ್ತಿದ ಹೊಡಿತಿದ, ಅಮೃತ ತೋತದತ್ತಿದ ಹೊಡಿತಿದ. ಎಲ್ಲಾ ಹೊಡೆದ ಕೊನೆಗೊಂದು ಹುಳ ಹೊಳಿತು. ಹೌದು. ಅವಾಗ ಹೇಳ್ತಾನ, ಏನಂತ್ರಿಪ್ಪ? ನೋಡು, ನಿನಗೆ ಬಿಡ್ತೀನು, ಆದ್ರೆ ನೀವೊಂದು ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕ್ರಪ್ಪ ಕೆಲಸ? ಚಂದ್ರಸೇನಾನ ಮನಿ ಒಳಗ ಒಂದು ಮಂಚದ, ಆ ಮಂಚದೊಳಗೆ ಸೇರಿ ಕಟ್ಟಿಗೆ ಎಲ್ಲಾ ತಿಂದು ಕಾಗದ ರೂಪ ಮಾಡ್ಬೇಕು. ಹೌದು. ಯಾಕಂದ್ರೆ ಚಂದ್ರಸೇನಿಂದ ಮಾತು ತಗೊಂಡಿದ, ನನ್ನ ಮಂಚಕ್ಕೆ ರಾಮ ಬರ್ಬೇಕಂತೇಳಿ ಚಂದ್ರಸೇನನ ಆಸೆ ಅದ. ಆದ್ರೆ ರಾಮ ಬಂದ ಕಾಲಕ್ಕ ಅಪಶಕ್ನಾಯ್ತಂದ್ರ ಹೊಳ್ಳಿ ಹೋಗ್ಬೇಕಂತೇಳಿ ನಾ ಮಾತು ತಗೊಂಡಿದ. ಹೌದು ಹೌದು. ಕೊಟ್ಟ ಕಾಲಕ್ಕೆ ಗುಂಗಿ ಹುಳ ಬಂದು ಇದ್ದಂಗೆಲ್ಲ ಮಾಡಿ ಹೋಯ್ತು. ಹೋಗೋದ್ರಾಗ ರಾಮ ಲಕ್ಷ್ಮಣ ಐರಾವಣ ಮೈರಾವಣ ನಾಶ ಮಾಡಿರು. ಹೌದು, ಮಾಡಿದ್ರು. ಹನುಮಂತ ಹೇಳ್ತಾನ, ಆಯ್ತೆ ನಾಶ ಅಂದ, ಹೊಡೆದ ಮುಗಿಸ್ದೇವಂದ. ಹೌದಾ? ಯಪ್ಪಾ ಇಲ್ಲೇ ಹೊಡಿತೀರಿ, ಅಲ್ಲಿ ಮಾತು ಕೊಟ್ಟು ಬಂದಿದ. ಹೌದು, ಕೊಟ್ಟು ಬಂದೆ ಮಾತ. ಚಂದ್ರಸೇನನ ಮಂಚಕ್ಕೆ ಹೋಗ್ಬೇಕಾಗ್ಯದಂದ ಕಾಲಕ್ಕ ರಾಮ ಕಣ್ಣಾನ ನೀರು ತೆಗೆದ. ಹೌದಪ್ಪ. ಹೌದು. ಏನು ಘಾತ ಮಾಡುದು? ಹೌದು, ಏನು ಘಾತ ಐತೆಪ್ಪ? ಇದು ರಾಮಾವತಾರದ. ಇದು ಏಕ ಪತ್ನಿ ವ್ರತಸ್ಥದ. ಇದು ಶೀತಾಗ ಬಿಟ್ಟು ಯಾರಿಗೆ ಮುಟ್ಲಾಕ ಬರ. ಹೌದು, ಯಾರಿಗೆ ಮುಟ್ಟಕ ಬರಲ್ಲ. ಮಾತ ಘಾತ ಆಯ್ತಂದ ಕಾಲಕ್ಕ ಹನುಮಂತ ಹೇಳ್ತಾನ, ಏನಂತ? ಚಿಂತೆ ಮಾಡಬ್ಯಾಡ್ರಿ, ನೀವು ಹೋದ ಕಾಲಕ್ಕ ಅಪಶಕ್ನಾಯ್ತಂದ್ರ ಹಳ್ಳಿ ಬರ್ಬೇಕಂದಿದ, ನೀವು ಹೋರಿ ಅಂದ. ಹೌದು ಹೌದು. ಅವಾಗ ರಾಮದೇವರು ಹೋಗಿ ಮಂಚಕ್ಕೆ ಕೈ ಹಚ್ಚದೆ ತಡ ಮಂಚ ಮುರಿದು ಬಿತ್ತು. ಅಪಶಕ್ನಾಯ್ತೇಳಿ ಹೊಳ್ಳಿ ಬರ್ಲಾಕ್ ನಿಂತ. ಹೌದು, ಹೊಳ್ಳಿ ಬರ್ಲಾಕ ನಿಂತ. ಅವಾಗ ಚಂದ್ರಸೇನ ಹೇಳ್ತಾಳ, ಓ ರಾಮದೇವರ ನಿಂದ್ರಿಲ್ಲ ಅಂದ. ಹೌದು, ನಿಂದ್ರಿಯಪ್ಪ, ನಿಂದ್ರಿ. ನಿಮ್ಮ ಸಂಗಾಟ ಕೂಡುವುದಕ್ಕಾಗಿ ನನ್ನ ಗಂಡನ ಪ್ರಾಣ ಹೊಡೆಸಿರ್ತಕ್ಕಂತ ಪಾಪ ಕರ್ಮನೇ ನಾ ಮಾಡಿದ್ದ. ಹೌದು ಹೌದು, ಕರ್ಮ ಮಾಡಿದ್ದ, ಪಾಪ ಕರ್ಮ. ನಿಮಗ ಕೂಡ್ಲಿಕ್ಕ ನಾ ಪಾಪ ಕರ್ಮ ಮಾಡಿದ್ದ. ಆದರೆ ನೀವು ಕೂಡ್ಲಿಲ್ಲ ಅಂದ್ರ ನಾ ಹೊಳ್ಳಿ ಇದರಿಂದ ಪುಣ್ಯ ಕರ್ಮ ಯಾವಾಗ ಆಗುದು? ಹೌದು, ಯಾವಾಗ ಆಗೋದು? ಬರ್ಲ. ಅವಾಗ ರಾಮದೇವ್ರ ಏನ್ ಹೇಳ್ತಾನ, ನೋಡು ಚಂದ್ರಸೇನ, ಇದು ರಾಮಾವತಾರದ. ಇದು ಶೀತಾಗ ಬಿಟ್ಟು ಯಾರಿಗೆ ಮುಟ್ಲಾಕ ಬರುದಿಲ್ಲ. ಇದು ಏಕ ಪತ್ನಿ ವ್ರತಸ್ಥಾದ. ಮುಂದೆ ಕೃಷ್ಣಾವತಾರದ 16,000 ಗೌಪಸ್ತ್ರೀಯರು 8 ಮಂದಿ ಪಟ್ಟದ ರಾಣಿಯರನ್ನ ಆಡ್ತೀನು. ಹೌದು, ಹಡೇ ಬರ್ಲಿಕ್ಕೆ ಹತ್ತರಿಸಿ. ಎಲ್ಲದಕ್ಕಿಂತ ಹೆಚ್ಚಿನ ಹೇಳ್ತಿತ್ತು ಹೇಳಿ ನಿನಗೆ ಸ್ವೀಕಾರ ಮಾಡ್ತೀನು. 17 ಮಗಳ ಸತ್ಯಭಾಮ ಆಗಿ ಹುಟ್ಟಿ ಬಾ ಅಂದ. ನೋಡಿ, ಹೌದು ಹೌದು, ಎಲ್ಲಿ ಹೋಯ್ತು ನೋಡ್ರಿ ತಗದ. ಇಲ್ಲಿ ಮಾಡಿರ್ತಕ್ಕಂಥ ಪಾಪ ಕರ್ಮ ಮುಂದ ಕೃಷ್ಣಾವತಾರದಾಗ 17 ಮಗಳ ಸತ್ಯಭಾಮ ಆಗಿ ಹುಟ್ಟಿ ಬಂದು, ಹೌದು, ಪತಿ ಪೂಜಾ ಮಾಡಿ
ಪುಣ್ಯ ಕರ್ಮ ಮಾಡ್ಯಾಳ ಆತ್ಮೀಯ ಹೌದು ಬಂಧುಗಳೇ. ಹೌದು ಪುಣ್ಯ ಕರ್ಮ. ನೀವು ಕೇಳಿರ್ತಕ್ಕಂತ ಹಿಂಗ ವಿಷಯ ಅದ ಆತ್ಮೀಯ ಬಂಧುಗಳೇ. ಹೌದಪ್ಪ. ಅದಕ್ಕೆ ಬಹಳ ಮಾತಾಡಿ ಹಾ ಹಾ ತಮ್ಯಾರಿಗೂ ಒಜ್ಜಾಗಲಾರದೆ ಹಾ ನಾಲ್ಕು ನುಡಿ ಚಾಲ ಹಾಡಿ ಇಲ್ಲಿವರೆಗೆ ಬಹಳ ಒಳ್ಳೆ ರೀತಿಯಿಂದ ನಮ್ಮ ಸರಜೋಡಿಯಾಗಿ ಒಂದು ಸಂಭಾಷಣೆಯನ್ನು ಮಾಡ್ತಿರ್ತಕ್ಕಂತ ನಮ್ಮ ಅಕ್ಕನ ಸಂಘಕ್ಕ ನಮ್ಮ ಸರ್ ಸಂಘಕ್ಕ ಹೌದು. ಮತ್ತೊಮ್ಮೆ ಮಗದೊಮ್ಮೆ ಈ ಸಂಘದ ವತಿಯಿಂದ ಕೋಟಿ ಕೋಟಿ ವಂದನೆಗಳನ್ನು ಹೇಳಿ 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 ಈ ಕುಡಿರ್ತಕ್ಕಂತ ದೈವಕ್ಕ 3 ಸಂದಿನೊಳಗ ಈ ಸಣ್ಣ ಮಗ ಯಾರಿಗೆ ಮಗ ಅಣ್ಣ ತಮ್ಮ ತಂಗಿ ಹೌದು ಯಾರಿಗೇನಾಗ್ತಿರ ನೋಡ್ರಿ. ಹಾ ಹಾ ತಿಳಿದರಾಲಿ ತಿಳಿಲಾರದಾರೆ ಅಲ್ಲಿ ಹೌದು. ಈ ಮಗ ಏನರೇ ತಪ್ಪು ಮಾತಾಡಿತ್ತಂದ್ರ ಹೌದು ಆ ತಪ್ಪನ್ನ ಬದಿಗೊತ್ತಿ ಈ ಮಗ ಹುಚ್ಚಲ ನಮ್ಮಣ್ಣ ಹುಚ್ಚಲ ನಮ್ಮ ತಮ್ಮ ಹುಚ್ಚಲ ಇದು ತಿಳಿಲಾರದೆ ಮಾಡ್ಯಾದಂತೇಳಿ ತಪ್ಪನ್ನ ಬದಿಗೊತ್ತಿ ಒಪ್ಪನ್ನ ಸ್ವೀಕಾರ ಮಾಡ್ತಿರ್ತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದ ವಿನಂತಿ ಹೇಳಿ ಹೌದು ಖ್ಯಾಲಿ ಚಾಲು ಮಾಡಿ ಮುಂದೆ ಸರ್ಜೋಡಿ ಕಲಾವಂತರು ಹಾಡ್ತಿದ್ರ ಹಾಡ್ತಾರ. ಇಲ್ಲಿಕ್ಕೆ ದೈವದ ಮೇರೆಗೆ ಆರತಿ ಆಗ್ತಿತ್ತಂದ್ರ ಆಗ್ತದನಂತ ಮಾತನ್ನ ಹೇಳಿ ಹೌದು, ಹೌದು. ಖ್ಯಾಲಿ ಚಾಲು ಮಾಡ್ತಕ್ಕಂಥ ನಾಗೇಶ ಏ ನಗನ